ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಸುಮಾ ವಿ ವ್ಲಾಗ್ಸ್ ಕನ್ನಡ. ಇವತ್ತು ನಾನು ದೋಸೆ ಹಿಟ್ಟಿನಿಂದ ಯಾವ ಥರ ಡಿಫ್ರೆಂಟಾಗಿ ಬೋಂಡ ಮಾಡ್ಬೋದು ಅಂತ ಹೇಳ್ತೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ನೋಟಿಫಿಕೇಷನ್ ಆನ್ ಆಗುತ್ತೆ. ನಾನು ಮಾಡೋ ಪ್ರತಿಯೊಂದು ವೀಡಿಯೋ ನಿಮಗೆ ಮೊದಲು ಬಂದು ತಲುಪುತ್ತೆ. ಇಲ್ಲಿ ನಾನು ದೋಸೆ ಹಿಟ್ಟು ತೊಗೊಂಡಿದ್ದೀನಿ. ಸ್ವಲ್ಪ ತೆಳುವಾಗಿದೆ ಇದು ದೋಸೆ ಹಿಟ್ಟು, ಹಾಗಾಗಿ ನಾನು ಇಲ್ಲಿ 4 ಸ್ಪೂನ್ ಆಗುವಷ್ಟು ಅಕ್ಕಿ ಹಿಟ್ಟನ್ನ ಹಾಕ್ಕೊಳ್ತಾ ಇದ್ದೀನಿ. ಮಿಕ್ಕಿದ್ರೆ ಹಾಗೆ ಇಡೋ ಬದಲು ಸ್ವಲ್ಪ ಹಿಟ್ಟು ಉಳಿದಿದೆ ಅಂಥೇಳಿ ವೇಸ್ಟ್ ಮಾಡೋ ಬದಲು ಈ ಥರ ಮಾಡ್ಕೊಳ್ಳಿ, ಚೆನ್ನಾಗಿರುತ್ತೆ. ಮಕ್ಕಳಿಗೂ ಈವ್ನಿಂಗ್ ಸ್ನ್ಯಾಕ್ಸ್ಗೂ ಚೆನ್ನಾಗಿರುತ್ತೆ. ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೂ ಕೂಡ ತುಂಬ ಚೆನ್ನಾಗಿರುತ್ತೆ. ಇದು ಚಟ್ನಿ ಜೊತೆ ಮಾಡ್ಕೊಂಡು ತಿನ್ನಿ. ಕೊಬ್ಬರಿ ಚಟ್ನಿ ಮತ್ತು ಕಡಲೆ ಚಟ್ನಿ, ನೀವು ಯಾವುದಾದ್ರೂ ಪರವಾಗಿಲ್ಲ, ಚಟ್ನಿ ಮಾಡಿಕೊಂಡು ತಿನ್ಬೋದು. ಈವ್ನಿಂಗ್ ಸ್ನ್ಯಾಕ್ಸ್ಗೆ ಟೀ ಜೊತೆ ತುಂಬ ಚೆನ್ನಾಗಿರುತ್ತೆ. ಹಿಟ್ಟನ್ನು ನೀಟಾಗಿ ಗಂಟಿಲ್ಲದೆ ಇರೋ ಹಾಗೆ ಕಲಿಸ್ಕೊಂಡು ಮೀಡಿಯಮ್ ಸೈಜ್ದು 2 ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಉಳ್ಳಾಗಡ್ಡೆ ತಪ್ಪಲ ಕೂಡ ಹಾಕ್ಕೊಳ್ತಾ ಇದ್ದೀನಿ. ನಮ್ಮ ಕಡೆ ಉಳ್ಳಾಗಡ್ಡೆ ತಪ್ಪಲ ಅಂತಾರೆ ಇದಕ್ಕೆ. ಬೇಕಿದ್ದರೆ ಹಾಕ್ಕೊಳ್ಬೋದು, ಇಲ್ಲಾಂದರೆ ಇಲ್ಲ, ಆಪ್ಷನಲ್ ಇದು. ಹಸಿರು ಮೆಣಸಿನ್ಕಾಯಿ ಕೂಡ ಹಾಕ್ಕೊಳ್ತಾ ಇದ್ದೀನಿ ಸಣ್ಣದಾಗಿ ಕಟ್ ಮಾಡಿಕೊಂಡು. ಕೊತ್ತಂಬರಿ ಸೊಪ್ಪು ಕೂಡ ಹಾಕ್ಕೊಳ್ತಾ ಇದ್ದೀನಿ. ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ. ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಹಾಕ್ಕೊಳ್ತಾ ಇದ್ದೀನಿ ಮತ್ತು ಸ್ವಲ್ಪ ಸೋಡಾ ಪುಡಿ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಎರಡನ್ನೂ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ, ಉಪ್ಪು ಮತ್ತು ಸೋಡಾ ಪುಡಿನ. ನಿಮಗೆ ಇನ್ನೂ ನೀರು ಅನಿಸಿದರೆ ಹಿಟ್ಟು ಎಕ್ಸ್ಟ್ರಾ 2 ಸ್ಪೂನ್ ಆಗುವಷ್ಟು ಅಕ್ಕಿ ಹಿಟ್ಟು ಅಥವಾ ಮೈದಾ ಹಿಟ್ಟನ್ನು ಕೂಡ ಆ್ಯಡ್ ಮಾಡ್ಕೊಳ್ಬೋದು. ಕಡಾಯಿನ ಇಲ್ಲಿ ನಾನು ಇಟ್ಕೊಂಡಿದ್ದೀನಿ, ಗ್ಯಾಸ್ ಆನ್ ಮಾಡಿಬಿಟ್ಟು. ಆಮೇಲೆ ಎಣ್ಣೆ ಕೂಡ ಹಾಕ್ಕೊಳ್ತಾ ಇದ್ದೀನಿ ಫ್ರೈ ಮಾಡ್ಕೊಳ್ಳೋಕ್ಕೆ ಬೋಂಡಾನ. ಎಣ್ಣೆ ಕಾದಿದೆಯಾ ಇಲ್ವಾ ಅಂತ ಚೆಕ್ ಮಾಡ್ಕೊಳ್ತಾ ಇದ್ದೀನಿ. ಸ್ವಲ್ಪ ಹಿಟ್ಟು ಹಾಕಿ ಇವಾಗ ಎಣ್ಣೆ ಕಾದಿದೆ, ನೋಡ್ತಾ ಇರ್ಬೋದು. ಈ ಥರ ಬೋಂಡ ಬಿಟ್ಕೊಳ್ತಾ ಇದ್ದೀನಿ. ಚಿಕ್ಕ ಚಿಕ್ಕದಾಗಿ ಬಿಟ್ಕೊಳ್ಳಿ. ಸ್ವಲ್ಪನೇ ಹಿಟ್ಟು ಹಾಕ್ಕೊಂಡ್ರೆ ಎಣ್ಣೆಯಲ್ಲಿ ಸ್ವಲ್ಪ ಉಬ್ಬುತ್ತವೆ ಬೋಂಡಗಳು. ಇವಾಗ ಟರ್ನ್ ಮಾಡ್ಕೊಳ್ಬೇಕಾಗತ್ತೆ. ಗೋಲ್ಡನ್ ಬ್ರೌನ್ ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಮನೆಯಲ್ಲಿ ಈ ರೆಸಿಪಿನ ಟ್ರೈ ಮಾಡಿ ಕಮೆಂಟಲ್ಲಿ ನನಗೆ ಹೇಳಿ ಆಯಿತಾ, ಇಷ್ಟ ಆಯಿತಾ ಇಲ್ವಾ ಈ ರೆಸಿಪಿ ಅಂತ, ಮತ್ತು ಯಾವ ಥರ ಬಂದಿತ್ತು, ನಿಮ್ಮ ಮನೆಯಲ್ಲಿ ಇಷ್ಟಪಟ್ಟು ತಿಂದ್ರಾ ಹೇಳಿ ಆಯಿತಾ. ಸ್ವಲ್ಪ ಡಿಸ್ಟರ್ಬೆನ್ಸ್ ಇರುತ್ತೆ. ನಮ್ಮ ಮನೆ ಹತ್ರ ಸ್ವಲ್ಪ ರೋಡ್ ಇದೆ, ಸ್ಕೂಲ್ ಇದೆ, ಜನಗಳೆಲ್ಲ ತಿರುಗಾಡ್ತಾ ಇರ್ತಾರೆ. ಹಾಗಾಗಿ ಸ್ವಲ್ಪ ಮಾತುಗಳೆಲ್ಲ ಕೇಳಿಸ್ತಾ ಇರುತ್ತೆ, ಬೈಕ್ ಸೌಂಡು ಎಲ್ಲ ಕ್ಯಾಪ್ಚರ್ ಆಗಿರುತ್ತೆ ವಾಯ್ಸು. ಏನೂ ಅಂದ್ಕೊಳ್ಬೇಡಿ ಆಯಿತಾ. ಇಷ್ಟಪಟ್ಟು ವೀಡಿಯೋಸ್ ನೋಡಿ ನೀವು ಕೂಡ ಟ್ರೈ ಮಾಡಿ ನಾನು ಮಾಡೋ ರೆಸಿಪೀಸ್ಗಳನ್ನ. ನೋಡ್ತಾ ಇರ್ಬೋದು, ಇವಾಗ ರೆಡಿ ಆಯಿತು ಬೋಂಡ. ಇವಾಗ ತೆಕ್ಕೊಳ್ತಾ ಇದ್ದೀನಿ. ಇವಾಗ ಮತ್ತೆ ಬಿಡ್ತಾ ಇದ್ದೀನಿ, ನೋಡ್ತಾ ಇರ್ಬೋದು. ಬೋಂಡಗಳು ಅಟ್ಯಾಚ್ ಆದರೆ ಏನೂ ಆಗಲ್ಲ. ಒಂದು ಫೋರ್ಕ್ ಹೆಲ್ಪಿಂದ ನಾವು
ಬಿಡಿಸ್ಕೊಳ್ಬೋದು ಬೋಂಡನ. ಹುಷಾರಾಗಿ ಬಿಡಿಸ್ಕೊಳ್ಳಿ ಆಯಿತಾ. ಒತ್ತಿಯಾಗಿ ಮಾಡೋಕ್ಕೋದ್ರೆ ಎಣ್ಣೆ ಎಲ್ಲ ಸಿಡಿದು ಬಿಡುತ್ತೆ ನಿಮಗೆ, ಹುಷಾರು. ಇವಾಗ ಮತ್ತೆ ಟರ್ನ್ ಮಾಡ್ಕೊಳ್ತಾ ಇದ್ದೀನಿ. ನೋಡ್ತಾ ಇರ್ಬೋದು ಅಟ್ಯಾಚ್ ಆಗಿದೆ ಅಲ್ವಾ ಬೋಂಡ. ಇವಾಗ ನೋಡಿ ನಾನು ಬಿಡಿಸಿದ್ದೀನಿ. ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ. ಸುಮ್ಮನೆ ವೇಸ್ಟ್ ಮಾಡೋದಕ್ಕಿಂತ ಮನೆಯಲ್ಲಿ ಈ ಥರ ಯಾವುದಾದ್ರೂ ರೆಸಿಪಿ ಮಾಡ್ಕೊಂಡು ತಿಂದರೆ ಚೆನ್ನಾಗಿರುತ್ತೆ. ಮತ್ತೆ ಬೋಂಡನ ಬಿಡ್ತಾ ಇದ್ದೀನಿ. ನಿಮಗೆ ತೋರಿಸ್ತೀನಿ ನಾನು ಯಾವ ಥರ ಬಿಡಿಸ್ಕೊಳ್ತಾ ಇದ್ದೀನಿ ನಾನು ಅಂತ ಹೇಳಿ. ಬೋಂಡನ ಅಟ್ಯಾಚ್ ಆದರೆ ಟರ್ನ್ ಮಾಡ್ಕೊಳ್ಬೇಕಾಗತ್ತೆ. ನೋಡಿ ಯಾವ ಥರ ನಾನು ಬೋಂಡನ ಬಿಡಿಸ್ತಾ ಇದ್ದೀನಿ ಅಂತ. ಹತ್ಕೊಂಡಿತ್ತು ಬೋಂಡ, ಹಾಗಾಗಿ ಈ ಥರ ಬಿಡಿಸ್ಕೊಳ್ತಾ ಇದ್ದೀನಿ. ನೀವು ಕೂಡ ಇದೇ ಥರ ಬಿಡಿಸ್ಕೊಳ್ಳಿ. ಹಾಗೆ ಜಾಸ್ತಿ ಒತ್ತಿ ಮಾಡೋಕ್ಕೋದ್ರೆ ಎಣ್ಣೆ ಸಿಡಿಯುತ್ತೆ ಮತ್ತೆ ಹೇಳ್ತಾ ಇದ್ದೀನಿ, ಹುಷಾರು. ಇದು ಕೂಡ ಗೋಲ್ಡನ್ ಬ್ರೌನ್ ಬರೋವರೆಗೂ ಫ್ರೈ ಮಾಡ್ಕೊಳ್ಳಿ. ನಾನು ಬಿಸಿ ಬಿಸಿಯಾಗಿ ಮಾಡಿ ಕೊಟ್ಬಿಡ್ತೀನಿ. ಖಾಲಿಯಾದರೂ ಪರವಾಗಿಲ್ಲ, ವೀಡಿಯೋಗೋಸ್ಕರ ನಾನು ಹಾಗೆ ಇಡಲ್ಲ. ತಣ್ಣಗಾದರೆ ಯಾರೂ ನಮ್ಮ ಮನೆಯಲ್ಲಿ ತಿನ್ನಲ್ಲ. ಬಿಸಿ ಬಿಸಿ ಇದ್ದರೆ ಮಾತ್ರ ತಿಂತಾರೆ. ಯಾವುದೇ ಫುಡ್ ಆಗಿರಲಿ ಬಿಸಿ ಇರೋವಾಗಲೇ ತಿನ್ನಬೇಕು, ಹಾಗಾದರೆ ಚೆನ್ನಾಗಿರುತ್ತೆ. ಇವಾಗ ಬೋಂಡ ಕೂಡ ರೆಡಿಯಾಗಿದೆ ಅಲ್ವಾ. ನೋಡ್ತಾ ಇರ್ಬೋದು ನೀವು ಯಾವ ಕಲರ್ ಬಂದಿದೆ ಅಂತ. ತುಂಬ ಚೆನ್ನಾಗಿ ಬರುತ್ತೆ. ಈ ಥರ ಟರ್ನ್ ಮಾಡ್ಕೊಳ್ತಾ ಇರಿ. ನಿಮಗೆ ದೊಡ್ಡ ಸ್ಪೂನಿಂದ ಟರ್ನ್ ಮಾಡ್ಕೊಳಕ್ಕಾಗಲ್ಲ ಅಂದರೆ ಫೋರ್ಕ್ ಹೆಲ್ಪಿಂದ ತುಂಬ ಚೆನ್ನಾಗಿ ಟರ್ನ್ ಮಾಡ್ಕೊಳ್ಬೋದು. ತುಂಬ ಹೆಲ್ಪ್ ಆಗುತ್ತೆ ಫೋರ್ಕಿಂದ. ಇವಾಗ ನಾನು ತಗೊಳ್ತಾ ಇದ್ದೀನಿ.